ಸರ್ಕಾರ ಬಂದು ಪೊಲೀಸ್ ಮುಖಾಂತರ ಪ್ರಕಾರ ಮೂರ್ತಿ ಅವರೇ ಸರ್ಕಾರ ಅಂದ್ರೆ ಏನು? ಸರ್ಕಾರ ಅಂದ್ರೆ ಏನು ಅಂದ್ರೆ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರೇ ಬಂದು ಪೊಲೀಸ್ ಲಾಠಿ ಹಿಡಿದ್ಬಿಟ್ಟು ನಿಂತ್ಕೊಳ್ಳೋದು ಅದ ಸರ್ಕಾರ ಅಂದ್ರೆ ಏನ್ ಸ್ವಾಮಿ? ನೀವು ಅಂದ್ರಲ್ಲ ಈಗ ಸರ್ಕಾರನ ಹೊಣೆ ಮಾಡಕ್ಕಾಗಲ್ಲ ಅಂತ. ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರ, ಸರ್ಕಾರ ಅಂದ್ರೆ ಡಿ ಕೆ ಶಿವಕುಮಾರ, ಸರ್ಕಾರ ಅಂದ್ರೆ ಕೇವಲ ಪೊಲೀಸ್ ಇಲಾಖೆ. ಸಿದ್ದರಾಮಯ್ಯ ಡಿಕೆ ಅಂತ ಹೆಸರು ಅವಶ್ಯಕತೆ ಇಲ್ಲ. ಡಿಸಿಎಂ ಸಿಎಂ ಅಂತ ಹೇಳ್ಬೇಕು. ಇಟ್ಸ್ ಓಕೆ. ಈಗ ಅವರೇ ಆ ಸ್ಥಾನನ ತುಂಬ್ತಾ ಇರೋದ್ರಿಂದ ಹೇಳೋದ್ರಲ್ಲಿ ತಪ್ಪೇನು ಇಲ್ಲ. ನೀವಂದ್ರಲ್ಲ ಸರ್ಕಾರನ ಹೊಣೆ ಮಾಡಕ್ಕಾಗಲ್ಲ, ಸೊ KSCA ಅಂತಂದ್ರಲ್ಲ ಸರ್. ಸರ್ಕಾರ ಅಂದ್ರೆ ಏನು ಸರ್? ಈಗ ಸರ್ ನನಗೊಂದು ಆಸೆ ಇದೆ ಸರ್. ಉದಾಹರಣೆಗೆ ಇದು ಉದಾಹರಣೆಗೆ ವಿಧಾನಸೌಧದ ಮುಂದೆ ನಾನೊಂದು ಬರ್ತ್ಡೇ ಸೆಲೆಬ್ರೇಷನ್ ನೀವ್ ಹೇಳ್ದಂಗ್ ನಾನ್ ಮಾತಾಡಕ್ಕಾಗಲ್ಲ. ಇಲ್ಲ, ವಿಧಾನಸೌಧ ಅಲ್ಲ, ನೀವ್ ಅಂದ್ರಲ್ಲ ಸರ್ ಸರ್ಕಾರನ ಹೊಣ ಮಾಡಕ್ಕಾಗಲ್ಲ, KSCA ಅಲ್ಲ. ಒಂದ್ ನಿಮಿಷ ತಡ್ರಿ ಸರ್. ಅಲ್ಲ, ಇಟ್ಸ್ ಓಕೆ, ನೀವ್ ಅದನ್ನ ಮಾತಾಡಿ ಸರ್. ಈಗ ನಾನು ವಿಧಾನಸೌಧದ ಮುಂದ್ಗಡೆ ಸರ್ ಒಂದು ಬರ್ತ್ಡೇ ಕಾರ್ಯಕ್ರಮ ಮಾಡ್ಕೊಳ್ತೀನಿ. ಒಂದ್ ನಿಮಿಷ ತಡ್ರಿ ಸರ್. ನಾನು ವಿಧಾನಸೌಧದ ಮುಂದೆ ಒಂದು ಬರ್ತ್ಡೇ ಕಾರ್ಯಕ್ರಮ ಮಾಡ್ಕೋಬೇಕಂತ ಇದೀನಿ ಸರ್. ಪರ್ಮಿಷನ್ ಕೊಡ್ತಾರಾ? ಕೊಡ್ತಾರಾ? ಸಾಧ್ಯ ಸಾಧ್ಯ ಇದೆಯಾ? ಆಯ್ತು ಆಯ್ತು ಸರ್, ಆಯ್ತು. ಈಗ RCB ಫ್ಯಾನ್ಸು ವಿಧಾನಸೌಧದ ಮುಂದ್ಗಡೆ ರೋಡ್ ಇದೆ ಅಲ್ಲ ಸರ್, ಅಲ್ಲಿ RCB ವಿನ್ ಆಗಿದೆ ಅಂತ ಒಂದು ಉರುಳು ಸೇವೆ ಮಾಡಬೇಕು ಅಂತ ಇದ್ದಾರೆ. ಕೊಡ್ತೀರಾ ಪರ್ಮಿಷನ್? ಕೊಡಲ್ಲ. ಯಾಕೆ ಕೊಡಲ್ಲ? ಅವರು ಡಿಸ್ಕ್ರಿಪ್ಷನ್ ಸಂಚಾರಿ ಅಸ್ತವ್ಯಸ್ತ ಆಗುತ್ತೆ ಮತ್ತು ಒಂದೊಂದು ವೈಯಕ್ತಿಕವಾದಂಥ ಕಾರ್ಯಕ್ರಮಗಳಿಗೆ ಸಾರ್ವಜನಿಕ ಆಸ್ತಿಗಳನ್ನ ಮತ್ತು ಈ ತರದ ಒಂದು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂಥ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಅಲ್ಲಿ ಒಂದು ಸೆಕ್ಯೂರಿಟಿ ಪರ್ಪಸ್ನಿಂದ ಎಲ್ಲ ಥರದ ಪ್ರಿಕಾಷನ್ಸ್ ಇರ್ತವೆ. ಪರ್ಮಿಷನ್ಸ್ ಕೊಡಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನೀವು ಹೆಂಗೆ ಕೊಟ್ರಿ ಇದಕ್ಕೆಲ್ಲ ಪರ್ಮಿಷನ್ ತಗೊಂಡಿಲ್ಲ, ಪರ್ಮಿಷನ್ ಅಪ್ಲೈ ಮಾಡಿಲ್ಲ. ಸ್ವಯಂ ಪ್ರೇರಿತವಾಗಿ ಸರ್ಕಾರ ಸಂರಾಚನೆ ಮಾಡಕ್ಕೆ ಹೋಗಿ ಎಡವಿ ಜನಗಳು ಪ್ರಾಣ ಬಲಿ ತೆಗೆದುಕೊಂಡು ಕಾನೂನು ಉಲ್ಲಂಘನೆ ಮಾಡಿ ಎಲ್ಲ ರೀತಿಯ ಅದಕ್ಕೆ ಎಲ್ಲ ಅಪವಾದ ಹೊತ್ಕೊಂಡು ಈಗ ಹೊಣೆಗಾರಿಕೆ ಸರ್ಕಾರ ಹೊತ್ಕೋಬೇಕಾಗಿತ್ತು. ಸರ್ಕಾರ ಹೊತ್ಕೊಳಕ್ಕೆ ಆಗಲಿಲ್ಲ. ಆದರೆ ಕಾನೂನು ಚೌಕಟ್ಟಿಗೆ ಬರಲಿಕ್ಕೋಸ್ಕರ ಅಧಿಕಾರಿಗಳ ಮೇಲೆ ನಿರ್ಲಕ್ಷ್ಯ ವಹಿಸಿ ಅಧಿಕಾರ ಸಸ್ಪೆಂಡ್ ಮಾಡಿದ್ರು. ಆಮೇಲೆ ನಾವೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟ ಮೇಲೆ 3-4 ಜನ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಮೇಲೆ 24 ಗಂಟೆ ಆದಮೇಲೆ ಇಲ್ಲಿ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಆ KCCA ಪದಾಧಿಕಾರಿಗಳ ಮೇಲೆ ಆಮೇಲೆ RCB ಆ ಪ್ಲೇಯರ್ ಮೇಲೆ ಕೇಸ್ ಹಾಕೋದು ಬೇಕಾಗಿರಲಿಲ್ಲ. ಪ್ಲೇಯರ್ಸ್ ಏನು ತಪ್ಪು ಮಾಡಿಲ್ಲ ಪಾಪ, ಅವ್ರು ಪಾಡು ಆಡ್ಕೊಂಡ್ಬಂದಿದ್ರು. ಈ ಪದಾಧಿಕಾರಿಗಳು ಇದ್ರಲ್ಲ ಯಾವುದೋ ಈ DNA ಅಂತ ಬೇರೆ ಮಾಡಿದ್ರಲ್ಲ, DNA ಒಂದು ಅವರು ಕೆಲಸಗಾರರು, ಅವ್ರೇನು ಮಾಡ್ತಾರೆ? ಈಗ KCCA ಸಂಸ್ಥೆ DNA ಏಜೆನ್ಸಿನ ನೇಮಕ ಮಾಡಿತ್ತು. ನೀನು ಫೆಂಡಲ್ ಹಾಕಪ್ಪ, ನೀನು ಚೇರ್ ಹಾಕಪ್ಪ, ನೀನು ಬ್ಯಾನರ್ ಕಟ್ಟಪ್ಪ, ನೀನು ಮೈಕ್ ಕೊಡಪ್ಪ ಅಂತ ಹಾಕಿತ್ತು. ಆದರೆ ಅವರು ತಪ್ಪುಗಾರನಾಗಿ ಮಾಡಿದ್ರಿ. ಆಮೇಲೆ RCB ಸಂಸ್ಥೆ ಕರೆ ಕೊಟ್ಟಿದ್ರಾ ವಿಧಾನಸೌಧಕ್ಕೆ? ಇದಕ್ಕೆ ಅದಕ್ಕೆ ಬನ್ನಿ, ಎಲ್ಲಿಗೆ? ವಿಧಾನಸೌಧಕ್ಕಲ್ಲ, ಯಾವುದು ಚಿನ್ನಸ್ವಾಮಿ RCB ಸಂಸ್ಥೆ ಕರೆ ಕೊಟ್ಟಿದ್ದ ಅನುಭವ ಸರ್ ಅವರು. ಈಗ ಸನ್ಮಾನ ಉಪಮುಖ್ಯಮಂತ್ರಿಗಳು ಬನ್ನಿ ಎಲ್ಲ ಸ್ಟೇಡಿಯಂ ಬಂದ್ಬಿಡಿ ಎಲ್ಲ ಮಾಡ್ಬಿಡೋಣ ಅಂತ ಹೇಳಿದ್ರು. ಈಗ ಉಪಮುಖ್ಯಮಂತ್ರಿಗಳು ಯಾಕೆ FIR ಮಾಡಲಿಲ್ಲ? ಆಲ್ ರೈಟ್, ಓಕೆ. ನಾಗೇಂದ್ರ ಸರ್, ನನಗೊಂದು ಅರ್ಥ ಆಗದೆ ಇರೋದು, ಈಗ ಪೊಲೀಸ್ ಇಲಾಖೆ ಆಗಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ಸರ್ಕಾರ ಮಾಡಲೇಬೇಕು. ಯಾಕಂದರೆ ಅವ್ರು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅವರು ಮೆಂಟಲಿ ಪ್ರಿಪೇರ್ ಆಗಿದ್ದರು. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ನಾವು ಸೆಕ್ಯೂರಿಟಿಯನ್ನು ಒದಗಿಸೋಣ ಹಂಗೆ ಅಂತ. ಇವ್ರು ಯಾವಾಗ ವಿಧಾನಸೌಧ ಕಾರ್ಯಕ್ರಮ ಮಾಡಿದ್ರು ಆಗಲ್ಲ, ಐದರ್ ಒನ್ ಕಾರ್ಯಕ್ರಮ ಅಂತ ಹೇಳಿದರು. ಆದರೆ ಇವರು ಒಪ್ಪಲಿಲ್ಲ, 2 ಕಡೆ ಕಾರ್ಯಕ್ರಮ ಮಾಡಿದ್ರು. ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ನ ಅವರು ಸಸ್ಪೆಂಡ್ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಯಾಕೆ ಮಾತಾಡಲ್ಲ ಸರ್? ಪೊಲೀಸ್ ಇಲಾಖೆ ರಾಜಕೀಯ ನಾಯಕರು ಅವ್ರು ಹೇಳಿದಂಗೆ ಕೇಳುವ ಗೊಂಬೆಗಳ? ಅವ್ರು ಹೇಳ್ದಂಗೆ ಕಾರ್ಯಕ್ರಮ ಮಾಡಬೇಕು ಅಂದರೆ ಅನ್ನಕ್ಕೆ, ಕಾರ್ಯಕ್ರಮ ಬೇಡ ಅಂದರೆ ಅನ್ನಕ್ಕೆ, ನಿನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂತಂದರೆ ಆಯಿತು ಸರ್ ಅನ್ನಕ್ಕೆ. ಪೊಲೀಸ್ ಇಲಾಖೆ ನಿಜಕ್ಕೂ ಕೂಡ ಜನರ ಹಿತರಕ್ಷಣೆ, ಜನರ ಭದ್ರತೆ ಮತ್ತು ಕಾನೂನು ಸುವ್ಯವಸ್ಥೆಗಿಂತ ರಾಜಕೀಯ ನಾಯಕರುಗಳ ಮಾತುಗಳೇ ದೊಡ್ಡವ ಅವರಿಗೆ. ಅವ್ರು ಕೂತ್ರೆ ಕೂತ್ಕೊಳ್ಳೋಕ್ಕೆ, ಅವ್ರು ನಿಂತ್ಕೊ ಅಂದರೆ ನಿಂತ್ಕೊಳ್ಳೋಕ್ಕೆ, ನಿನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ಅಂದರೆ ಓಕೆ ಸರ್ ಅಂತ ತಲೆ ಬಗ್ಗಿಸಿ ಬರೋಕ್ಕೆ ಇವ್ರಿಗೆ ಸರ್ ಒಂದು ಸ್ವಂತಿಕೆ ಇಲ್ವಾ ಪೊಲೀಸ್ ಇಲಾಖೆಗೆ? 2014 ಸ್ವಲ್ಪ ಹೋಗ್ಬಿಟ್ಟು ಬರೋಣ ನಾವು. 2014 ಕಾಂಗ್ರೆಸ್ ಸರ್ಕಾರನೇ ಇತ್ತು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಇದ್ದರು. DYSP ಗಣಪತಿಯವರು ಒಂದು ಲೆಟ್ರ್ ಬರೆದು ಸೂಸೈಡ್ ಮಾಡ್ಕೊಂಡ್ರು, ಜಾರ್ಜ್ ಮೇಲೇ ನೇರ ಹೊಣೆ ಅಂತೇಳಿ.
IAS DK ರವಿಯವರು ಕೋಲಾರದ DC ರವಿಯವರು ಸೂಸೈಡ್ ಮಾಡ್ಕೊಂಡ್ರು. ನೀವು ಕಾಂಗ್ರೆಸ್ ಗೌರ್ಮೆಂಟ್ ಬಂದಾಗ ನೀವು ಸ್ವಲ್ಪ ಅಂಕಿಅಂಶ ತಗೊಂಬಂದ್ಬಿಡಿ. ಸಾಕಷ್ಟು ಅಧಿಕಾರಿಗಳು ಕಶ್ಯಪ್ ಅವರೇ ನನಗೆ ಒಂದ್ ನಿಮಿಷ ನೀವೇನೇನೋ ಮಾತಾಡಿದ್ರಕ್ಕಾಗಲ್ಲ. ಒಂದ್ ನಿಮಿಷ DK ರವಿದು CBI ತನಿಖೆ ಮಾಡಿದ್ರು, CBI ತನಿಖೆ ಮಾಡಿದ್ರು, ಅದು ಆತ್ಮಹತ್ಯೆ ಅಂತ ಪ್ರೂವ್ ಆಯ್ತು. ನೀವೇನೇನೋ ರಾಂಗ್ ಎಕ್ಸಾಂಪಲ್ಸ್ ಕೊಡ್ಬೇಡಿ ದಯವಿಟ್ಟು. ನೀವು ಪ್ರಾಪರ್ ಆಮೇಲೆ ಗಣಪತಿ ಕೇಸು ಅದು ಕ್ಲೀನ್ ಚಿಟ್ ಕೊಟ್ರು, ಆಮೇಲೆ ಜಾರ್ಜ್ ಅವರು ಮತ್ತೆ ಮಂತ್ರಿ ಆದ್ರು. ಅಧಿಕಾರಿ ಸಾವಂತಾಗಿ ಸತ್ಯ ಈಶ್ವರಪ್ಪ ಅವರು ಸರ್ ಅಧಿಕಾರಿ ಸಾವು ಅಲ್ಲ. ಇವತ್ತು ಬೆಂಗಳೂರು ಆಯುಕ್ತರು 36 ಗಂಟೆಗಳು ಕಾಲ ಕೆಲಸ ಮಾಡಿದ್ದಾರೆ, ಮಾಹಿತಿ ಇದೆ, ಹೇಳಿದ್ದಾರೆ. ಈಗ ಹೇಳ್ದಂಗೆ ನೀವು 4 ಕಡೆ ಪ್ರೋಟೋಕಾಲ್ ಕೊಡಬೇಕಾದ್ರೆ ಇವತ್ತು ಮೈಸೂರು ದಸರಾ ಎಷ್ಟು ಕಾರ್ಯಕ್ರಮಗಳಿದೆ, ಎಷ್ಟು ಗತವೈಭವ ಕಾಲದಿಂದ ಬಂದಿದೆ. ಆ ಕಾರ್ಯಕ್ರಮನ ಎಷ್ಟು ಸುಸಜ್ಜಿತವಾಗಿ ಭದ್ರತೆಯಾಗಿ ಎಷ್ಟು ಕೋಟಿ ಜನ ಸೇರ್ತಾರಲ್ಲಿ, ಮಿನಿಮಮ್ 2 ರಿಂದ 3 ಕೋಟಿ ಜನಸಂಖ್ಯೆ ಸೇರೋಂಥ ಕಾರ್ಯಕ್ರಮನ ಮೈಸೂರು ಕಾರ್ಯಕ್ರಮ ಸರ್ಕಾರ ವಹಿಸ್ಕೊಂಡು ನಿಭಾಯಿಸುತ್ತೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಸರ್ಕಾರನೇ ಮಾಡಬೇಕಂತೇಳಿ ಮದ ಏರಿದ ಆನೆಗೆ, ಮದ ಏರಿದ್ರೆ ಆನೆ ಏನು ಮಾಡುತ್ತೇಳಿ, ಏನು ಮಾಡ್ತಾ ಇದೆ ಅಂತ ಗೊತ್ತಾಗಲ್ಲ. ಮದ ಏರಿದಾಗ ಪ್ರಚಾರ ಬೇಕಾಗಿತ್ತು ಸರ್ಕಾರಕ್ಕೆ. ಮದ ಏರಿದ ಆನೆ ರೀತಿ ವರ್ತಿಸಿ ಇವತ್ತು ಅಧಿಕಾರಿಗಳನ್ನ, ನಿಷ್ಠಾವಂತ ಅಧಿಕಾರಿ ಬೆಂಗಳೂರು ಆಯ್ತು ಇವತ್ತು ನಿಷ್ಠಾವಂತ ಅಧಿಕಾರಿ. ಇವತ್ತು ನೀವು ನೋಡಿರ್ಬೋದು, ಒಂದು ಕಾನ್ಸ್ಟೇಬಲ್ ಇವತ್ತು ಕಪ್ಪು ಬಟ್ಟೆ ಕಟ್ಕೊಂಡು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ರಾಜ್ಭವನ್ ಮುಂದೆ ಇದು ಆಗಿರೋಂಥದ್ದು ಪ್ರತಿಭಟನೆ ಮಾಡ್ತಾ ಇದ್ದಾರೆ.